ಹೊಸ ವರ್ಷ ಬಂದಿದೆ, ಹೊಸ ಬೆಳಕನ್ನು ಈ ಒಂದು ಹೊಸ ವರ್ಷವು ತರ್ತಾ ಇದೆ ಅಂತಾದರೂ ಸಹ ನಾವು ಮಾತ್ರ ಇನ್ನೂ ಕಣ್ಣು ಮುಚ್ಚಿಕೊಂಡು ಅದೇ ಕತ್ತಲಿನಲ್ಲೇ ಇರ್ತೀವಿ ಅಂತಂದರೆ ಆಗ ಅಂಥವರನ್ನು ಯಾರೂ ಸಹ ಸರಿ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹೇಗೆ ಸೂರ್ಯ ಉದಯಿಸುವಾಗ ಆ ಉದಯಿಸುವಂತಹ ಸೂರ್ಯನು ನಮಗೆ ಕೊಡುವಂತಹ ಒಂದು ಕಾಂತಿ ಏನಿದೆಯೋ, ನಮಗೆ ಕೊಡುವಂತಹ ಒಂದು ಶಕ್ತಿ ಏನಿದೆಯೋ, ಇಡೀ ಜಗತ್ತಿಗೆ ಸೂರ್ಯನು ತನ್ನ ಕಿರಣಗಳ ಮೂಲಕ ಕೊಡುವಂತಹ ಒಂದು ಶಕ್ತಿ ಏನಿದೆಯೋ ಅದನ್ನು ಚೆನ್ನಾಗಿ ನಾವು ಅನುಭವಿಸಿದಾಗ ತದ್ವಾರ ನಮಗೆ ಎಲ್ಲ ರೀತಿಯಲ್ಲೂ ಫಲ ಅನ್ನುವುದು ಸಿಗುತ್ತೆ. ಅದೇ ರೀತಿ ಇಂತಹ ಒಂದು ಬೆಳಕನ್ನು ಈ ಹೊಸ ವರ್ಷವು ತಂದಾಗ ನಾವು ಕಣ್ಣು ಮುಚ್ಕೊಂಡಿದ್ದರೆ ಅದರಿಂದ ನಮಗೆ ಯಾವುದೇ ಫಲ ಅನ್ನೋದು ಸಿಕ್ಕುವುದಿಲ್ಲ. ಆದ್ದರಿಂದ ಒಂದು ಒಳ್ಳೆ ಈ ಕಾಲವನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಸರಿಯಾದಂತಹ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಧಾರ್ಮಿಕವಾದಂತಹ ಒಂದು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ನಮಗೆ ಅದನ್ನು ಆಯ್ಕೆ ಮಾಡಿಕೊಳ್ಳುವ ಶಕ್ತಿ ಇಲ್ಲ ಅಂತಂದರೆ ಯಾರು ಅದನ್ನು ಚೆನ್ನಾಗಿ ತಿಳಿದವರಾಗಿರ್ತಾರೋ ಅಂಥವರಿಂದ, ಗುರುಗಳು, ಹಿರಿಯರು ಮೊದಲಾದಂತಹ ವ್ಯಕ್ತಿಗಳಿಂದ ನಮ್ಮ ಹಿತವನ್ನು, ಯಾವುದೇ ವಿಧವಂತಹ ಸ್ವಾರ್ಥವಿಲ್ಲದೆ ನಮ್ಮ ಹಿತವನ್ನು ಬಯಸುತ್ತಾ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡತಕ್ಕಂತಹ ದೊಡ್ಡವರಿಂದ ಒಂದು ಒಳ್ಳೆ ಧಾರ್ಮಿಕವಾದಂತಹ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಆ ಕೆಲಸಗಳನ್ನು ವಿಶೇಷವಾಗಿ ಜೀವನದಲ್ಲಿ ಆಚರಣೆ ಮಾಡಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಾದ್ದು. ಇಂತಹ ಒಂದು ಕೆಲಸವನ್ನು ಈ ಹಿಂದೆಯೇ ಪ್ರಾರಂಭ ಮಾಡಿದರೆ ಅದನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡುವುದಕ್ಕೂ, ಮತ್ತು ಇದು ಇಲ್ಲ ಅಂತಂದರೆ ಈಗಲಾದರೂ ಹೊಸದಾಗಿ ಇದನ್ನು ಪ್ರಾರಂಭ ಮಾಡಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡುವುದಕ್ಕೂ ಒಂದು ಪ್ರಯತ್ನವನ್ನು ಇವತ್ತಿನ ದಿವಸದಿಂದ ಪ್ರಾರಂಭ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಹೊಸ ವರ್ಷವು ಎಲ್ಲ ಸಜ್ಜನರಿಗೂ ಸಹ ಒಂದು ಒಳ್ಳೆ ಉತ್ಸಾಹವನ್ನು, ಚೈತನ್ಯವನ್ನು ನೀಡಲಿ. ಎಲ್ಲರ ಒಂದು ಜೀವನಕ್ಕೂ ಒಂದು ಬೆಳಕು, ಉತ್ತಮವಾದಂತಹ ಒಂದು ಬೆಳಕು